ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಸ್ವಲ್ಪ ಮಳೆ ಕೂಡ ಆರಂಭ ಆಗಿದೆ. ಅಹಮದಾಬಾದ್ನಿಂದ ರಿಪಬ್ಲಿಕ್ ಕನ್ನಡ ಲೈವ್ ಕವರೇಜ್ ಮಾಡ್ತಾ ಇದೆ. ಮೋದಿ ಸ್ಟೇಡಿಯಂನ ಸುತ್ತಲೂ ಕೂಡ ಆರ್ಸಿಬಿ ಅಭಿಮಾನಿಗಳೇ ತುಂಬಿದ್ದಾರೆ. ಈ ಸಲ ಕಪ್ ನಮ್ದೇ ಅಂತ ಹೇಳಿ ಫ್ಯಾನ್ಸ್ ಕೂಗ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರ ಗ್ರೌಂಡ್ ರಿಪೋರ್ಟ್. ಅಹಮದಾಬಾದ್ನಿಂದಲೇ ನಿರಂತರ ಗ್ರೌಂಡ್ ರಿಪೋರ್ಟ್. ರಿಪಬ್ಲಿಕ್ ಕನ್ನಡದಲ್ಲಿ ಲೈವ್ ಕವರೇಜ್. ಮೋದಿ ಸ್ಟೇಡಿಯಂ ಸುತ್ತಲೂ ಕೂಡ ಆರ್ಸಿಬಿ ಸುನಾಮಿ ನಿರ್ಮಾಣ ಆಗಿದೆ. ಆರ್ಸಿಬಿ ಜೆಸ್ಸಿಯೇ ಕಾಣಿಸ್ತಾ ಇದೆ ಸುತ್ತಲೂ ಕೂಡ. ನಮ್ಮ ರಿಪೋರ್ಟರ್ ಅಭಿಷೇಕ್ ಅಲ್ಲಿಂದನೇ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದ್ದಾರೆ. ಲೈವ್ ಕವರೇಜ್ ಅನ್ನ ನೀಡ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ನಂಬರ್ 18 ಆಗಿದೆ. ಆ 18 ಮ್ಯಾಚ್ ಆಗಿರೋದ್ರಿಂದ ಖಂಡಿತವಾಗಿಯೂ ಈ ಬಾರಿ ಆರ್ಸಿಬಿ ಕಪ್ ಅನ್ನ ಹೊಡೆಯುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ಆರ್ಸಿಬಿ ಖಾಲಿ ಕೈನಲ್ಲಿ ಹೋಗೋದಿಲ್ಲ. ಬದಲಾಗಿ ಪಂಜಾಬ್ ಅನ್ನ ಈ ಬಾರಿ ನೆಲಕಚ್ಚಿಸಿ ಆರ್ಸಿಬಿ ಈ ಟ್ರೋಫಿಯನ್ನ ತನ್ನದಾಗಿಸಿಕೊಳ್ಳುತ್ತೆ ಅಂತ ಹೇಳಿದ್ರೆ, ಇನ್ನೊಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಬರ್ತಿರುವಂತಹ ವ್ಯಾಖ್ಯಾನ ಯಾವ ರೀತಿ ಅಂದ್ರೆ, ಶಬರಿಮಲೆಗೆ ಹೋಗುವವರು 18 ವರ್ಷ ಆ ವಾಸವನ್ನ ಮುಕ್ತಾಯಗೊಳಿಸಿದ ನಂತರ ಅವರನ್ನ ಗುರುಸ್ವಾಮಿ ಅಂತಾರೆ. ಈ ಬಾರಿ 18ನೇ ವರ್ಷ. ಈ ಬಾರಿ ವಿರಾಟ್ ಕೊಹ್ಲಿಯ ನಂಬರ್ ಕೂಡ 18. ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಈ ಟ್ರೋಫಿ ನಮ್ಮ ಕೈ ತಪ್ಪೋದಿಲ್ಲ ಅಂತ ಇಲ್ಲಿ ಹೇಳ್ತಿರುವಂತದ್ದು. ಸೊ ಈ ಸದ್ಯದ ಮಟ್ಟಿಗೆ ಪ್ಲೇಯರ್ಗಳು ಯಾವ ಗೇಟ್ಗೆ ಎಂಟರ್ ಆಗ್ತಾರೆ ಆ ಒಂದು ಗೇಟ್ ನ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಆ ಒಂದು ಗೇಟ್ಗೆ ಹೋಗ್ತಿದೆ. ಕೊನೆಯದಾಗಿ ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಜನರು ಆ ಒಂದು ಗೇಟ್ ನ ಬಳಿ ಬರ್ತಿರುವಂತದ್ದು, ಮಳೆಯನ್ನ ಲೆಕ್ಕಿಸದೆ ಮಳೆ ನಿಂತ ಕೂಡಲೇ ವಾಪಸ್ ಬರ್ತಿರುವಂತಹ ಚಿತ್ರಣವನ್ನು ನೋಡಿದಾಗ ಖಂಡಿತವಾಗಿಯೂ ಆರ್ಸಿಬಿ ಈ ಬಾರಿ ಗೆಲ್ಲಬಹುದೇನೋ ಅಂತ ನಾನು ಒಬ್ಬ ಕನ್ನಡಿಗನಾಗಿ, ನಾನು ಬೆಂಗಳೂರಿನವನಾಗಿ ಆಸೆಯನ್ನ ಪಟ್ಟಿರುವಂತದ್ದು. ಸೊ ಇದು ಕೇವಲ ಬೆಂಗಳೂರಿನ ಕನಸಲ್ಲ, ಕನ್ನಡಿಗನ ಪ್ರತಿಯೊಬ್ಬನ ಕನಸು. ನೋಡಬೇಕು ಏನಾಗುತ್ತೆ. 7 ಗಂಟೆಗೆ ಮ್ಯಾಚ್ ಆರಂಭ ಆಗುತ್ತೆ. ಮಳೆರಾಯ ಬಂದಿದ್ದಾನೆ, ಅವನ ಆಶೀರ್ವಾದವನ್ನ ನೀಡಿದ್ದಾನೆ. ಯಾರ ಪರವಾಗಿ ಆಶೀರ್ವಾದ ನೀಡಿದ್ದಾನೆ, ಅಂತಿಮ ತೀರ್ಪು ಯಾರ ಕಡೆ ಬರುತ್ತೆ ಕಾದ್ ನೋಡಬೇಕು. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ನಾನು ಅಭಿಷೇಕ್ ಬಿವಿ, ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಗುಜರಾತ್ನ ಅಹಮದಾಬಾದ್ನಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಅಹಮದಾಬಾದ್ನಿಂದ ನೇರ ದೃಶ್ಯಾವಳಿಯನ್ನ ತಾವು ನೋಡ್ತಾ ಇದ್ದೀರಿ. ಈಗೆಲ್ಲ ಸ್ಟೇಡಿಯಂನ ಒಳಗಡೆ ಹೋಗ್ತಾ ಇದ್ದಾರೆ. ಎಷ್ಟು ಕ್ರೌಡ್ ಇದೆ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕಾಣಿಸ್ತಾ ಇರೋದೆಲ್ಲ ಆರ್ಸಿಬಿ ಜರ್ಸಿನೇ ಕಾಣಿಸ್ತಾ ಇದೆ. ಆರ್ಸಿಬಿ ಅಭಿಮಾನಿಗಳು, ಬೆಂಗಳೂರು ಅಭಿಮಾನಿಗಳೇ ಕಾಣಿಸ್ತಾ ಇದ್ದಾರೆ, ಕನ್ನಡಿಗರೇ ಇದ್ದಾರೆ. ಅವ್ರನ್ನೆಲ್ಲ ಒಳಗಡೆ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ಮೋದಿ ಸ್ಟೇಡಿಯಂ ಅಹಮದಾಬಾದ್ನಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಆರ್ಸಿಬಿ ಮತ್ತು ಪಂಜಾಬ್, ಕಿಂಗ್ಸ್ 11 ಪಂಜಾಬ್ ನಡುವಿನ ಈ ಹಣಾಹಣಿ ಹೈ ವೋಲ್ಟೇಜ್ ಪಂದ್ಯ. ಈ ಪಂದ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನೇನು ಕೆಲವೇ ಹೊತ್ತು ಮಾತ್ರ ಬಾಕಿ ಇದೆ. ಬಂದಿರುವ ಫ್ಯಾನ್ಸ್ ಎಲ್ಲ ಸ್ವಲ್ಪ ಮಳೆ ಬಂತು, ಆಗ ಮಳೆಗೆ ಆ ಸ್ಟೇಡಿಯಂನ ಪಕ್ಕದಲ್ಲೇ ಆಶ್ರಯ ಪಡ್ಕೊಂಡು ಈಗ ಒಳಗಡೆ ಹೋಗ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಾ. ಸ್ಟೇಡಿಯಂನ ಒಳಗಡೆ ಅಭಿಮಾನಿಗಳೆಲ್ಲ ಹೋಗ್ತಾ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ ಪಂದ್ಯ. ಸದ್ಯಕ್ಕಂತೂ ಇಡೀ ವಿಶ್ವ ಬಹುಶಃ ಕಾಯ್ತಾ ಇದೆ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇಂಥ ಒಂದು ಹೈ ವೋಲ್ಟೇಜ್ ಪಂದ್ಯ ಭಾರತದ ಮಟ್ಟಿಗಂತೂ ಕೂಡ ಅದು ಆರ್ಸಿಬಿ ಫ್ಯಾನ್ಸ್ ಎಲ್ಲ ಕಡೆಗಳಲ್ಲಿದ್ದಾರೆ. ಹಾಗಾಗಿ ಈ ಪಂದ್ಯ ಅಂತೂ ಹೈ ವೋಲ್ಟೇಜ್ ಪಂದ್ಯ. ಕ್ಷಣಕ್ಕೂ ಕೂಡ ಅಭಿಮಾನಿಗಳು, ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾ ಇರುವಂತಹ ಪಂದ್ಯಕ್ಕೆ ಇನ್ನೇನು ಕೆಲವೇ ಹೊತ್ತು ಮಾತ್ರ ಬಾಕಿ ಇದೆ. ನಾವು ಚರ್ಚೆ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಸ್ವಲ್ಪ ಮಳೆ ಕೂಡ ಆರಂಭ ಆಗಿದೆ. ಅಹಮದಾಬಾದ್ನಿಂದ ರಿಪಬ್ಲಿಕ್ ಕನ್ನಡ ಲೈವ್ ಕವರೇಜ್ ಮಾಡ್ತಾ ಇದೆ. ಮೋದಿ ಸ್ಟೇಡಿಯಂನ ಸುತ್ತಲೂ ಕೂಡ ಆರ್ಸಿಬಿ ಅಭಿಮಾನಿಗಳೇ ತುಂಬಿದ್ದಾರೆ. ಈ ಸಲ ಕಪ್ ನಮ್ದೇ ಅಂತ ಹೇಳಿ ಫ್ಯಾನ್ಸ್ ಕೂಗ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರ ಗ್ರೌಂಡ್ ರಿಪೋರ್ಟ್. ಅಹಮದಾಬಾದ್ನಿಂದಲೇ ನಿರಂತರ ಗ್ರೌಂಡ್ ರಿಪೋರ್ಟ್. ರಿಪಬ್ಲಿಕ್ ಕನ್ನಡದಲ್ಲಿ ಲೈವ್ ಕವರೇಜ್. ಮೋದಿ ಸ್ಟೇಡಿಯಂ ಸುತ್ತಲೂ ಕೂಡ ಆರ್ಸಿಬಿ ಸುನಾಮಿ ನಿರ್ಮಾಣ ಆಗಿದೆ. ಆರ್ಸಿಬಿ ಜೆಸ್ಸಿಯೇ ಕಾಣಿಸ್ತಾ ಇದೆ ಸುತ್ತಲೂ ಕೂಡ. ನಮ್ಮ ರಿಪೋರ್ಟರ್ ಅಭಿಷೇಕ್ ಅಲ್ಲಿಂದನೇ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದ್ದಾರೆ. ಲೈವ್ ಕವರೇಜ್ ಅನ್ನ ನೀಡ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ನಂಬರ್ 18 ಆಗಿದೆ. ಆ 18 ಮ್ಯಾಚ್ ಆಗಿರೋದ್ರಿಂದ ಖಂಡಿತವಾಗಿಯೂ ಈ ಬಾರಿ ಆರ್ಸಿಬಿ ಕಪ್ ಅನ್ನ ಹೊಡೆಯುತ್ತೆ.
ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ಆರ್ಸಿಬಿ ಖಾಲಿ ಕೈನಲ್ಲಿ ಹೋಗೋದಿಲ್ಲ. ಬದಲಾಗಿ ಪಂಜಾಬ್ ಅನ್ನ ಈ ಬಾರಿ ನೆಲಕಚ್ಚಿಸಿ ಆರ್ಸಿಬಿ ಈ ಟ್ರೋಫಿಯನ್ನ ತನ್ನದಾಗಿಸಿಕೊಳ್ಳುತ್ತೆ ಅಂತ ಹೇಳಿದ್ರೆ, ಇನ್ನೊಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಬರ್ತಿರುವಂತಹ ವ್ಯಾಖ್ಯಾನ ಯಾವ ರೀತಿ ಅಂದ್ರೆ, ಶಬರಿಮಲೆಗೆ ಹೋಗುವವರು 18 ವರ್ಷ ಆ ವಾಸವನ್ನ ಮುಕ್ತಾಯಗೊಳಿಸಿದ ನಂತರ ಅವರನ್ನ ಗುರುಸ್ವಾಮಿ ಅಂತಾರೆ. ಈ ಬಾರಿ 18ನೇ ವರ್ಷ. ಈ ಬಾರಿ ವಿರಾಟ್ ಕೊಹ್ಲಿಯ ನಂಬರ್ ಕೂಡ 18. ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಈ ಟ್ರೋಫಿ ನಮ್ಮ ಕೈ ತಪ್ಪೋದಿಲ್ಲ ಅಂತ ಇಲ್ಲಿ ಹೇಳ್ತಿರುವಂತದ್ದು. ಸೊ ಈ ಸದ್ಯದ ಮಟ್ಟಿಗೆ ಪ್ಲೇಯರ್ಗಳು ಯಾವ ಗೇಟ್ಗೆ ಎಂಟರ್ ಆಗ್ತಾರೆ ಆ ಒಂದು ಗೇಟ್ ನ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಆ ಒಂದು ಗೇಟ್ಗೆ ಹೋಗ್ತಿದೆ. ಕೊನೆಯದಾಗಿ ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಜನರು ಆ ಒಂದು ಗೇಟ್ ನ ಬಳಿ ಬರ್ತಿರುವಂತದ್ದು, ಮಳೆಯನ್ನ ಲೆಕ್ಕಿಸದೆ ಮಳೆ ನಿಂತ ಕೂಡಲೇ ವಾಪಸ್ ಬರ್ತಿರುವಂತಹ ಚಿತ್ರಣವನ್ನು ನೋಡಿದಾಗ ಖಂಡಿತವಾಗಿಯೂ ಆರ್ಸಿಬಿ ಈ ಬಾರಿ ಗೆಲ್ಲಬಹುದೇನೋ ಅಂತ ನಾನು ಒಬ್ಬ ಕನ್ನಡಿಗನಾಗಿ, ನಾನು ಬೆಂಗಳೂರಿನವನಾಗಿ ಆಸೆಯನ್ನ ಪಟ್ಟಿರುವಂತದ್ದು. ಸೊ ಇದು ಕೇವಲ ಬೆಂಗಳೂರಿನ ಕನಸಲ್ಲ, ಕನ್ನಡಿಗನ ಪ್ರತಿಯೊಬ್ಬನ ಕನಸು. ನೋಡ್ಬೇಕು ಏನಾಗುತ್ತೆ. 7 ಗಂಟೆಗೆ ಮ್ಯಾಚ್ ಆರಂಭ ಆಗುತ್ತೆ. ಮಳೆರಾಯ ಬಂದಿದ್ದಾನೆ, ಅವನ ಆಶೀರ್ವಾದವನ್ನ ನೀಡಿದ್ದಾನೆ. ಯಾರ ಪರವಾಗಿ ಆಶೀರ್ವಾದ ನೀಡಿದ್ದಾನೆ, ಅಂತಿಮ ತೀರ್ಪು ಯಾರ ಕಡೆ ಬರುತ್ತೆ ಕಾದ್ ನೋಡ್ಬೇಕು. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ನಾನು ಅಭಿಷೇಕ್ ಬಿವಿ, ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಗುಜರಾತ್ನ ಅಹಮದಾಬಾದ್ನಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಅಹಮದಾಬಾದ್ನಿಂದ ನೇರ ದೃಶ್ಯಾವಳಿಯನ್ನ ತಾವು ನೋಡ್ತಾ ಇದ್ದೀರಿ. ಈಗೆಲ್ಲ ಸ್ಟೇಡಿಯಂನ ಒಳಗಡೆ ಹೋಗ್ತಾ ಇದ್ದಾರೆ. ಎಷ್ಟು ಕ್ರೌಡ್ ಇದೆ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕಾಣಿಸ್ತಾ ಇರೋದೆಲ್ಲ ಆರ್ಸಿಬಿ ಜರ್ಸಿನೇ ಕಾಣಿಸ್ತಾ ಇದೆ. ಆರ್ಸಿಬಿ ಅಭಿಮಾನಿಗಳು, ಬೆಂಗಳೂರು ಅಭಿಮಾನಿಗಳೇ ಕಾಣಿಸ್ತಾ ಇದ್ದಾರೆ, ಕನ್ನಡಿಗರೇ ಇದ್ದಾರೆ. ಅವ್ರನ್ನೆಲ್ಲ ಒಳಗಡೆ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ಮೋದಿ ಸ್ಟೇಡಿಯಂ ಅಹಮದಾಬಾದ್ ನಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಆರ್ಸಿಬಿ ಮತ್ತು ಪಂಜಾಬ್, ಕಿಂಗ್ಸ್ 11 ಪಂಜಾಬ್ ನಡುವಿನ ಈ ಹಣಾಹಣಿ ಹೈ ವೋಲ್ಟೇಜ್ ಪಂದ್ಯ. ಈ ಪಂದ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನೇನು ಕೆಲವೇ ಹೊತ್ತು ಮಾತ್ರ ಬಾಕಿ ಇದೆ. ಬಂದಿರುವ ಫ್ಯಾನ್ಸ್ ಎಲ್ಲ ಸ್ವಲ್ಪ ಮಳೆ ಬಂತು, ಆಗ ಮಳೆಗೆ ಆ ಸ್ಟೇಡಿಯಂನ ಪಕ್ಕದಲ್ಲೇ ಆಶ್ರಯ ಪಡ್ಕೊಂಡು ಈಗ ಒಳಗಡೆ ಹೋಗ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಾ. ಸ್ಟೇಡಿಯಂನ ಒಳಗಡೆ ಅಭಿಮಾನಿಗಳೆಲ್ಲ ಹೋಗ್ತಾ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ ಪಂದ್ಯ. ಸದ್ಯಕ್ಕಂತೂ ಇಡೀ ವಿಶ್ವ ಬಹುಶಃ ಕಾಯ್ತಾ ಇದೆ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇಂಥ ಒಂದು ಹೈ ವೋಲ್ಟೇಜ್ ಪಂದ್ಯ ಭಾರತದ ಮಟ್ಟಿಗಂತೂ ಕೂಡ ಅದು ಆರ್ಸಿಬಿ ಫ್ಯಾನ್ಸ್ ಎಲ್ಲ ಕಡೆಗಳಲ್ಲಿದ್ದಾರೆ. ಹಾಗಾಗಿ ಈ ಪಂದ್ಯ ಅಂತೂ ಹೈ ವೋಲ್ಟೇಜ್ ಪಂದ್ಯ. ಕ್ಷಣಕ್ಕೂ ಕೂಡ ಅಭಿಮಾನಿಗಳು, ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾ ಇರುವಂತಹ ಪಂದ್ಯಕ್ಕೆ ಇನ್ನೇನು ಕೆಲವೇ ಹೊತ್ತು ಮಾತ್ರ ಬಾಕಿ ಇದೆ. ನಾವು ಚರ್ಚೆ ಮಾಡ್ತಾ ಇದ್ವಿ, ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಸ್ವಲ್ಪ ಮಳೆ ಕೂಡ ಆರಂಭ ಆಗಿದೆ. ಅಹಮದಾಬಾದ್ನಿಂದ ರಿಪಬ್ಲಿಕ್ ಕನ್ನಡ ಲೈವ್ ಕವರೇಜ್ ಮಾಡ್ತಾ ಇದೆ. ಮೋದಿ ಸ್ಟೇಡಿಯಂನ ಸುತ್ತಲೂ ಕೂಡ ಆರ್ಸಿಬಿ ಅಭಿಮಾನಿಗಳೇ ತುಂಬಿದ್ದಾರೆ. ಈ ಸಲ ಕಪ್ ನಮ್ದೇ ಅಂತ ಹೇಳಿ ಫ್ಯಾನ್ಸ್ ಕೂಗ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರ ಗ್ರೌಂಡ್ ರಿಪೋರ್ಟ್, ಅಹಮದಾಬಾದ್ನಿಂದಲೇ ನಿರಂತರ ಗ್ರೌಂಡ್ ರಿಪೋರ್ಟ್. ರಿಪಬ್ಲಿಕ್ ಕನ್ನಡದಲ್ಲಿ ಲೈವ್ ಕವರೇಜ್. ಮೋದಿ ಸ್ಟೇಡಿಯಂ ಸುತ್ತಲೂ ಕೂಡ ಆರ್ಸಿಬಿ ಸುನಾಮಿ ನಿರ್ಮಾಣ ಆಗಿದೆ. ಆರ್ಸಿಬಿ ಜೆಸ್ಸಿಯೇ ಕಾಣಿಸ್ತಾ ಇದೆ ಸುತ್ತಲೂ ಕೂಡ. ನಮ್ಮ ರಿಪೋರ್ಟರ್ ಅಭಿಷೇಕ್ ಅಲ್ಲಿಂದನೇ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದ್ದಾರೆ, ಲೈವ್ ಕವರೇಜ್ ಅನ್ನ ನೀಡ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ನಂಬರ್ 18 ಆಗಿದೆ. ಆ 18 ಮ್ಯಾಚ್ ಆಗಿರೋದ್ರಿಂದ ಖಂಡಿತವಾಗಿಯೂ ಈ ಬಾರಿ ಆರ್ಸಿಬಿ ಕಪ್ ಅನ್ನ ಹೊಡೆಯುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ಆರ್ಸಿಬಿ ಖಾಲಿ ಕೈನಲ್ಲಿ ಹೋಗೋದಿಲ್ಲ. ಬದಲಾಗಿ ಪಂಜಾಬ್ ಅನ್ನ ಈ ಬಾರಿ ನೆಲಕಚ್ಚಿಸಿ ಆರ್ಸಿಬಿ ಈ ಟ್ರೋಫಿಯನ್ನ ತನ್ನದಾಗಿಸಿಕೊಳ್ಳುತ್ತೆ ಅಂತ ಹೇಳಿದ್ರೆ, ಇನ್ನೊಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಬರ್ತಿರುವಂತಹ ವ್ಯಾಖ್ಯಾನ ಯಾವ ರೀತಿ ಅಂದ್ರೆ, ಶಬರಿಮಲೆಗೆ ಹೋಗುವವರು 18 ವರ್ಷ ಆ ವಾಸವನ್ನ ಮುಕ್ತಾಯಗೊಳಿಸಿದ ನಂತರ ಅವರನ್ನ ಗುರುಸ್ವಾಮಿ ಅಂತಾರೆ. ಈ ಬಾರಿ 18ನೇ ವರ್ಷ. ಈ ಬಾರಿ ವಿರಾಟ್ ಕೊಹ್ಲಿಯ ನಂಬರ್ ಕೂಡ 18. ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಈ ಟ್ರೋಫಿ ನಮ್ಮ ಕೈ ತಪ್ಪೋದಿಲ್ಲ ಅಂತ ಇಲ್ಲಿ ಹೇಳ್ತಿರುವಂತದ್ದು. ಸೊ ಈ ಸದ್ಯದ ಮಟ್ಟಿಗೆ ಪ್ಲೇಯರ್ಗಳು ಯಾವ ಗೇಟ್ಗೆ ಎಂಟರ್ ಆಗ್ತಾರೆ ಆ ಒಂದು ಗೇಟ್ ನ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಆ ಒಂದು ಗೇಟ್ಗೆ ಹೋಗ್ತಿದೆ. ಕೊನೆಯದಾಗಿ ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಜನರು ಆ ಒಂದು ಗೇಟ್ ನ ಬಳಿ ಬರ್ತಿರುವಂತದ್ದು, ಮಳೆಯನ್ನ ಲೆಕ್ಕಿಸದೆ ಮಳೆ ನಿಂತ ಕೂಡಲೇ ವಾಪಸ್ ಬರ್ತಿರುವಂತಹ ಚಿತ್ರಣವನ್ನು ನೋಡಿದಾಗ ಖಂಡಿತವಾಗಿಯೂ ಆರ್ಸಿಬಿ ಈ ಬಾರಿ ಗೆಲ್ಲಬಹುದೇನೋ ಅಂತ ನಾನು ಒಬ್ಬ ಕನ್ನಡಿಗನಾಗಿ, ನಾನು ಬೆಂಗಳೂರಿನವನಾಗಿ ಆಸೆಯನ್ನ ಪಟ್ಟಿರುವಂತದ್ದು. ಸೊ ಇದು ಕೇವಲ ಬೆಂಗಳೂರಿನ ಕನಸಲ್ಲ,
ಕನ್ನಡಿಗನ ಪ್ರತಿಯೊಬ್ಬನ ಕನಸು ನೋಡ್ಬೇಕು ಏನಾಗುತ್ತೆ. 7 ಗಂಟೆಗೆ ಮ್ಯಾಚ್ ಆರಂಭ ಆಗುತ್ತೆ. ಮಳೆರಾಯ ಬಂದಿದ್ದಾನೆ, ಅವನ ಆಶೀರ್ವಾದವನ್ನ ನೀಡಿದ್ದಾನೆ. ಯಾರ ಪರವಾಗಿ ಆಶೀರ್ವಾದ ನೀಡಿದ್ದಾನೆ, ಅಂತಿಮ ತೀರ್ಪು ಯಾರ ಕಡೆ ಬರುತ್ತೆ ಕಾದ್ ನೋಡ್ಬೇಕು. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ನಾನು ಅಭಿಷೇಕ್ ಬಿವಿ, ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಗುಜರಾತ್ನ ಅಹಮದಾಬಾದ್ನಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಅಹಮದಾಬಾದ್ನಿಂದ ನೇರ ದೃಶ್ಯಾವಳಿಯನ್ನ ತಾವು ನೋಡ್ತಾ ಇದ್ದೀರಿ. ಈಗೆಲ್ಲ ಸ್ಟೇಡಿಯಂನ ಒಳಗಡೆ ಹೋಗ್ತಾ ಇದ್ದಾರೆ. ಎಷ್ಟು ಕ್ರೌಡ್ ಇದೆ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕಾಣಿಸ್ತಾ ಇರೋದೆಲ್ಲ RCB ಜರ್ಸಿನೇ ಕಾಣಿಸ್ತಾ ಇದೆ. RCB ಅಭಿಮಾನಿಗಳು, ಬೆಂಗಳೂರು ಅಭಿಮಾನಿಗಳೇ ಕಾಣಿಸ್ತಾ ಇದ್ದಾರೆ, ಕನ್ನಡಿಗರೇ ಇದ್ದಾರೆ. ಅವ್ರನ್ನೆಲ್ಲ ಒಳಗಡೆ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ಮೋದಿ ಸ್ಟೇಡಿಯಂ ಅಹಮದಾಬಾದ್ ನಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. RCB ಮತ್ತು ಪಂಜಾಬ್, ಕಿಂಗ್ಸ್ 11 ಪಂಜಾಬ್ ನಡುವಿನ ಈ ಹಣಾಹಣಿ ಹೈ ವೋಲ್ಟೇಜ್ ಪಂದ್ಯ. ಈ ಪಂದ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನೇನು ಕೆಲವೇ ಹೊತ್ತು ಮಾತ್ರ ಬಾಕಿ ಇದೆ. ಬಂದಿರುವ ಫ್ಯಾನ್ಸ್ ಎಲ್ಲ ಸ್ವಲ್ಪ ಮಳೆ ಬಂತು, ಆಗ ಮಳೆಗೆ ಆ ಸ್ಟೇಡಿಯಂನ ಪಕ್ಕದಲ್ಲೇ ಆಶ್ರಯ ಪಡ್ಕೊಂಡು ಈಗ ಒಳಗಡೆ ಹೋಗ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಾ. ಸ್ಟೇಡಿಯಂನ ಒಳಗಡೆ ಅಭಿಮಾನಿಗಳೆಲ್ಲ ಹೋಗ್ತಾ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ ಪಂದ್ಯ. ಸದ್ಯಕ್ಕಂತೂ ಇಡೀ ವಿಶ್ವ ಬಹುಶಃ ಕಾಯ್ತಾ ಇದೆ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇಂಥ ಒಂದು ಹೈ ವೋಲ್ಟೇಜ್ ಪಂದ್ಯ ಭಾರತದ ಮಟ್ಟಿಗಂತೂ ಕೂಡ ಅದು RCB ಫ್ಯಾನ್ಸ್ ಎಲ್ಲ ಕಡೆಗಳಲ್ಲಿದ್ದಾರೆ. ಹಾಗಾಗಿ ಈ ಪಂದ್ಯ ಅಂತೂ ಹೈ ವೋಲ್ಟೇಜ್ ಪಂದ್ಯ. ಕ್ಷಣಕ್ಕೂ ಕೂಡ ಅಭಿಮಾನಿಗಳು, ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾ ಇರುವಂತಹ ಪಂದ್ಯಕ್ಕೆ ಇನ್ನೇನು ಕೆಲವೇ ಹೊತ್ತು ಮಾತ್ರ ಬಾಕಿ ಇದೆ. ನಾವು ಚರ್ಚೆ ಮಾಡ್ತಾ ಇದ್ವಿ,